ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತೇನು ನೋಡ್ತಾ ಇದ್ದೀರಾ ಅಂದರೆ ನಾವು ಕೂಡ್ತಾಬೇಕು ಬೆಟ್ಟಕ್ಕೆ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ. ಸೊ ಸನ್ರೈಸ್ ಆಗೋಯ್ತು. ನಾವು ಚಳಿಯಲ್ಲಿ ಮೊದಲೇ ಡಿಸೆಂಬರು, ಅದಕ್ಕೆ ನನಗೆ ಬಂದು ಇದೇನು ಮರ ನೋಡ್ತಾ ಇದ್ದೀರಲ್ಲ, ತ್ಯಾಗೊಂದು ಮರ, ಏನೇನು ಮರಗಳವೆ ಅವೆಲ್ಲ ಇಲ್ಲಿಂದ ಏಕ್ಲಿಕ್ಕೆ ನಮ್ಮದು. ಸೊ ಬನ್ನಿ, ನಮ್ಮ ಜೊತೆ ಟ್ರಕ್ಕಿಂಗ್ ಬಂದಿರೋರು ಯಾರ್ಯಾರು ಅಂತ ತೋರಿಸ್ತೀನಿ. ಇವನು ಒಬ್ಬತ್ತನು, ಇವನು ಏನು ಕೆಲಸ ಮಾಡ್ತಾವೆ ನೀವೇ ನೋಡ್ಕೊಂಬಿಡಿ. ಏಯ್ ಏನೋ ಮಾಡ್ತಿದ್ದೀವಿ ಇಲ್ಲಿ ಬಂದು. ಇವರು ಉಮೇಶಣ್ಣ, ಇವನು ಮೈ. ಸೊ 4 ದಿನ ಟ್ರೆಕ್ಕಿಂಗ್ ಹೋಗಿ ಬಂದಿದ್ದೀವಿ. ಈಗ ಅವನ ಕಾರ್ಯ ಮುಗಿದ್ಮೇಲೆ ಬೆಟ್ಟಕ್ಕೆ ಹತ್ಕೊಂಡು ಹೋಗ್ತೀವಿ. ಬನ್ನಿ ತೋರಿಸ್ತೀನಿ. ಈಸಿಯಾಗಿದೆ, ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಸೊ ಸ್ಟಾರ್ಟ್ರಲ್ಲಿ ಆಂಜನೇಯನ ಒಂದು ಆಶೀರ್ವಾದ ತಗೊಂಡು ಹಂಗೆ ಮೇಲೆ ಹೋಗುತ್ತೆ. ಬನ್ನಿ ಈಗ ಸಿಗೋಣ ಮುಂದೆ. ಸೊ ಗೈಸ್ ನೋಡಿ, ಇಲ್ಲಿ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಪ್ಪ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಂಗೆ ಇಲ್ಲಿ ಬಂದರೆ ಸ್ವಾಮಿ ಬಸವಣ್ಣ ಸ್ವಾಮಿದು. ಮತ್ತು ಇದು ಬಂದು ಪಾದ, ಏನು ಆಂಜನೇಯನ ಪಾದ ಅಂತಾರೆ. ಸೊ ಇಲ್ಲೆಲ್ಲ ಸಣ್ಣ ಮಾಡ್ಕೊಂಡು ಹೋದರೆ ಒಳ್ಳೇದಾಗುತ್ತೆ ಅಂತ ಒಂದು ವಾಡಿಕೆ. ಸೊ ಇಲ್ಲಿ ಬಂದು ಸ್ಟಾರ್ಟಿಂಗ್ ಎಂಟ್ರಿದೆ, ಸಣ್ಣ ಮಾಡಿಕೊಂಡು ದೇವ್ರಿಂದ ಆಶೀರ್ವಾದ ತೊಗೊಂಡು ಹೋಯ್ತಾರದು. ಹಿಂಗೆ ನನಗೆ ಗೊತ್ತಿರೋಷ್ಟೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ಬನ್ನಿ ನಿಮಗೆ. ಹೋಯ್ತಾ. ಸೊ ಇಲ್ಲೆಲ್ಲ ಏನು ಮಾಡಿದ್ದಾರೆ, ಈ ಥರ ಸ್ಟೆಪ್ಸ್ ಇದೆ, ಒಂದಿಷ್ಟು ದೂರ ಇದೆ ಅಷ್ಟೇ. ಸೊ ಈ ಸ್ಟೆಪ್ಸ್ ಮೇಲೆ ಹಂಗೆ ಹೋಗ್ತಾ ಇದು ಈ ದಾರಿ ಯಾರು ಬಳಸೋದೇ ಇಲ್ಲ. ಮೊದಲು ಬರೀ ಇದೊಂದು ಬಿಟ್ರೆ ಯಾವುದಿರಲಿಲ್ಲ. ಈಗ ಇದು ಬಳಸೋದೇ ಇಲ್ಲ, ಎಲ್ಲ ಬೈಕ್ ಕಾರ್ ಡೈರೆಕ್ಟ್ ಮೇಲೆ ಹೋಗ್ಬಿಡುತ್ತೆ, ಟಾಪ್ಗೆ ಫುಲ್ಲು ಟಾಪ್ಗೆ ಹೋಗ್ಬಿಡುತ್ತೆ. ಸೊ ಕೆಳಗಡೆ ನೋಡ್ಕೊಂಡು ಬನ್ನಿ, ಹಿಂಗೆ ಹೋಗ್ತಾ ತೋರಿಸ್ತೀನಿ ಹಿಂಗೆ ಏನೇನಿದೆ ಅಂತ. ಸೊ ಈಗ ಹಿಂಗೆ ಮೇಲೆ ಹೋಗ್ತಾ ಬರೋ ಹುಷಾರಾಗೆ. ಇವತ್ತು ಹುಡುಗರು ಬಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಟ್ರೆಕ್ಕಿಂಗ್ ಹೇಗಿರುತ್ತೆ ಏನು ಕತೆ ಅಂತ. ಬಟ್ ಪ್ರಾಪರ್ ಪ್ರಿಪ್ರೇಷನ್ ಏನಿಲ್ಲ, ಸುಮ್ಮನೆ ಬಂದು ಪ್ರಿಪ್ರೇಷನ್ ಇದೆ, ಪ್ಯಾಕ್ ಮಾಡಿದೆ ಸ್ವಲ್ಪ. ಏನಿದು ಅಂದರೆ ಎಲ್ಲ ಅಲ್ಲೆಲ್ಲಿ ಸತ್ತೆ ಹೇಳಿದ್ನ ಯಾರು ಯೂಸ್ ಮಾಡೋದ. ಸೊ ಕ್ಲೀನ್ನೆಸ್ ಅಷ್ಟೊಂದು ಕ್ಲೀನಿದೆ, ಬಟ್ ಸತ್ತೆ ಇದೆ. ಒಂದೇ ಒಂದು ತಾವು ಇಡೀ ಕುಟ್ಕೆ ಬಿಡುತ್ತೆ, ಹತ್ತಕ್ಕಾಗಲ್ಲ ಅಂದರೆ ಹತ್ತಕ್ಕೆ ಆಗಲ್ಲ ಅಂತ. ಇಲ್ಲೇನು ಕಾಣಿಸ್ತಿದೆ, ಇಲ್ಲಿಂದ ಹಿಂಗೆ ಹೋಗ್ಬೇಕಲ್ವಾ. ಸೊ ಇಳ್ಕೊಳ್ಳೋಕ್ಕೇನೇ ಇಲ್ಲ, ಇಲ್ಲಿ ನಿಧಾನಕ್ಕೆ ಹೋದ್ರೆ ಆರಾಮಾಗಿ ಹೋಗ್ಬೋದು. ಬಟ್ ಇದೊಂದು ನಾವೇನಂತೀವಿ ಒಂದು ಹತ್ತಕ್ಕಾಗದಿರೋಂಥ ಜಾಗ ಅಷ್ಟೇ. ಅದು ಬಿಟ್ರೆ ಏಕ್ಲಕ್ಕೂ ನೋಡಿ ಅಲ್ಲಿ ಮೇಲೆ ಇರ್ಬೋದು, ಬಟ್ ಕಂಬಿ ಇದೆ, ಎತ್ಕೋಗ್ಬೋದು. ಸೊ ಬನ್ನಿ, ಇದೇ ಹೇಳಿದ್ದು ಇಲ್ಲ ಹುಡುಗರಿಗೆ, ನಾವೇನೋ ಹೋಗ್ಬಿಡ್ಬೋದು. ನಿಧಾನಕ್ಕೆ ಹಿಂಗೆ ಬಂದು ಕೈ ಹಿಡ್ಕೊಂಡೇ ಬನ್ನಿ. ಹಿಂಗೆ ಬಂದು ಚಪ್ಪಲಿ ಹಾಕಿ ಬನ್ನಿ, ಹಾಕ್ಕೊಂಡು ಅಲ್ಲೇ ಹಾಕ್ಬಿಡ್ತೀರಾ. ನೋಡಿ ಗೈಸ್, ವ್ಯೂ ನೋಡಿ, ಇನ್ನು ಮೇಲೆ ಹೋಗ್ತೀವಿ ವ್ಯೂ. ಸೊ ಬನ್ನಿ ತೋರಿಸ್ತೀನಿ, ನಿಧಾನಕ್ಕೆ ಬನ್ನಿ, ಬೊಕ್ಕೊಳ್ಳಿ, ಹಂಗೆ ಇಳ್ಕೊಂಬರೋ ಹಂಗೆ. ಅದೇ ಥರ ರೈಟ್ ಏನು ನೋಡಬೇಡಿ, ಸುಮ್ಮನೆ ಬನ್ನಿ. ಗ್ರಿಪ್ ಇದೆ ನೋಡಿ, ಹಂಗೆ ಗ್ರಿಪ್ ಹಿಡ್ಕೊಂಬನ್ನಿ ಬರ್ಬೋದು. ಇಲ್ಲಿ ಬಂದು ಕಂಬಿ ಹಿಡ್ಕೊಳ್ಳಿ ಅಷ್ಟೇ ಆರಾಮಾಗಿ. ನಾವು ಚಿಕ್ಕ ವಯಸ್ಸಲ್ಲಿ ನನಗೆ ಕಷ್ಟ ಅನಿಸಿದ್ದು ಒಂದೇ ಜಾಗ ಕಣಪ್ಪ, ಇನ್ನೆಲ್ಲೂ ಅವಾಗ ನಾವು ಓದ್ತಿದ್ದೀವಲ್ಲ ಚಿಕ್ಕ ಹುಡುಗರಿದ್ದಾಗ, ಅದೇ ಕಷ್ಟ ಅನಿಸಿದ್ದು, ಬಿಟ್ರೆ ಏನಿಲ್ಲ. ಬರೀ ಹಿಡ್ಕೊಂಬರೋ. ಸೊ ಮೆಟ್ಲು ಅಷ್ಟು ನೋಡಿ, ಗ್ರಿಪ್ಗೆ ಏನಿದೆ, ಇದು ಗ್ರಿಪ್ ಇದೆ, ಇದು ಕಾಲು ಹಿಂಗೆ ಇಕ್ಕೂರು ಏನಾಗಲ್ಲ. ಸೊ ಇದೊಂದು ಗ್ರಿಪ್ಪು, ಮತ್ತೀಗ ಕಂಬಿ ಇದೆ, ಫುಲ್ ಏಕ್ಲು ಟಾಪ್ ಗಂಟೆ ಕಂಬಿ ಇದೆ, ಏನು ಕಷ್ಟ ಇಲ್ಲ. ಮತ್ತು ಇದು ನೋಡಿ, ಇದು ಹೇಳ್ತಾರೆ ದೆವ್ವಗಳು ಅಂತ, ಇದೆಲ್ಲ ದೇವರು ಅಂತಾರೆ. ಹೋಗ್ಬೇಕು ಅಂತಾರೆ, ಅಥವಾ ಸಣ್ಣ ಮಾಡ್ಕೊಂಡು ಹೋಗ್ಬೇಕು ಅಂತಾರೆ. ಸೊ ನಾವು ಸಣ್ಣ ಮಾಡ್ಕೊಂಡು ಹೋಗೋಣ. ಹೋಗೋದು ಒಬ್ಬೊಬ್ರು ತುಳಿಬೇಕು ಅಂತಾರೆ, ಒಬ್ಬೊಬ್ಬರು ಸಣ್ಣ ಮಾಡ್ಕೊಂಡು ಹೋಗ್ಬೇಕು ಅಂತಾರೆ. ಅದು ಬೇಡ, ಜಸ್ಟ್ ಸಣ್ಣ ಮಾಡ್ಕೊಂಡು ಹೋಗ್ಬಿಡೋಣ ಅಲ್ವಾ, ಸುಮ್ಮನೆ ಏನಕ್ಕೆ ಬೇರೆದೆಲ್ಲ. ನೋಡಿ ಗ್ರಿಪ್ಪು ಹಿಂಗೆ ಕಾಲು ಮಾಡೋದು ಗ್ರಿಪ್ ಸಿಗುತ್ತೆ, ಏನು ಇದೇನಿಲ್ಲ. ಕೈಯಲ್ಲೂ ಗ್ರಿಪ್ ಇದೆ, ಎಲ್ಲದೂ ಇದೆ ನೋಡಿ. ಇಲ್ಲಿ ಇದಿದೆ, ಟೆಸ್ಟ್ ತಗೊಳ್ಳಿ, ಎಲ್ಲ ತಗೊಳ್ಳಿ. ಆಲ್ಮೋಸ್ಟ್ ಹಾಫ್ ಕಂಪ್ಲೀಟೆಡ್. ಹಾಫ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮೂರು. ಫಾಗ್ ನೋಡಿ, ಇನ್ನು ಮೇಲೆ ಹೋಗೋದು ಬನ್ನಿ. ಒಳ್ಳೆ ಸನ್ಸೆಟ್ ಸನ್ರೈಸ್ ಆಗೋವಂಥ ಕರೆಕ್ಟ್ ಟೈಮ್ ಬಂದಿದೆ, ಏನು ಅಂತ ಏನಿಲ್ಲ. ಓಕೆ ನೋಡಿ, ಸುತ್ತ ಫಾಗ್ ಹೇಗಿದೆ ನೋಡು, ಬಗ್ಗೆ ಆಗಿದೆ ನೋಡ್ರಪ್ಪ. ಈಗ ನೀವು ಬಂದಿರೋದನ್ನ ಹೋಗ್ಬಿಡ್ತೀರ ಹಂಗೆ ಒಳಿಕೆ, ಆ ಮನೆಯೊಳಗೆ ಹೋಗಿ ಬಿದ್ದಿರ್ತೀರ. ಆಮೇಲೆ ಇಲ್ಲಿಂದ ಕುತ್ಕೊಂಡು ಒಂದು ವ್ಯೂ ನೋಡ್ಕೋತಾರೆ, ಸುಧಾರಿಸ್ಕೊಳ್ಳಿ.
ಮೇಲೂರು ಇನ್ನೂ ನಮ್ಮೂರು ಕಾಣಿಸುತ್ತೆ. ಚಕ್ರ ಸುನಿ ತಕ್ಕ ಹೋಗ್ಬೋದು, ನೋಡಲ್ಲ ಕರ್ಕೋಬೇಕಾದ್ರೆ ಹೋಗ್ಬೋದು. ಸ್ವಲ್ಪ ಭವನ ಮುಂದೆ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ನಂದು ಮೈಸೂರು ಸೀರೀಸ್ ಒಂದಿತ್ತು, ಎಡಿಟ್ ಮಾಡ್ತಿದ್ದೆ, ಮಾಡಿ ತಲೆ ಕೆಟ್ಟ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಅದೊಂದು ಐತಿ, ಇನ್ನೊಂದು ಯಾವುದೋ ಒಂದು ಸೀರೀಸ್ ಐತೆ, ಯಾವುದೋ ಇನ್ನೊಂದು ಬ್ಲಾಗ್ ಇತ್ತು, ಅದು ಎಡಿಟ್ ಮಾಡಿಲ್ಲ ಇನ್ನೂ, ಬಟ್ ಬ್ಲಾಗ್ ಐತಿ, ಅದು ಮಾಡಿದ್ದೀನಿ ಬ್ಲಾಗ್ಗೆ ಅಂತಲೇ. ಇನ್ನೂ ಲೆಂತ್ ಇತ್ತು, ಸೊ ನಮ್ಮೂರು ಬಿಟ್ಟದೆ ಮಾಡಾಕೋಣ, ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಇದನ್ನೇ ಮಾಡಾಕ್ತೀನಿ ನೋಡಿ. ಸಾಕಾಗಿದೆ, ಒಂಥರ ಹತ್ಕೊಂಬಂದಿದ್ಕೋ ಆ ಫಾಗ್ ನೋಡ್ರೆ ಸಾಕು, ಒಂಥರ ನೆಮ್ಮದಿ ಏನಂಗೆ ಕಾಣಿಸುತ್ತೆ. ಏನಂತೀರ ಇದನ್ನ? ನಮ್ಮ ಕಡೆ ಪಾಪಸ್ ಕಡೆ ಅಂತಾರೆ, ನಿಮ್ಮ ಕಡೆ ಅಂತಾರೆ, ಕಮೆಂಟ್ ಮಾಡಿ ಗೈಸ್. ಇಲ್ಲಿ ಬಂದು ಕುತ್ಕೊಂಡಿರೋದು ಉಂಟು, ಎಲ್ಲ ಒಡ್ಡಾಡ್ಕೊಂಡು ಅಲ್ಲೇ ಕೂತಿರೋದು ಉಂಟು. ಸೊ ನೆಕ್ಸ್ಟು ವ್ಯೂ ಪಾಯಿಂಟ್ ಬಂದು ಅರ್ಧ ದಾರಿಗೆ ಬಂದಾಗ ನಮಗೆ ಮತ್ತೆ ಬಾಚ್ ಕಾಣಿಸ್ತಾರೆ, ಅಂದರೆ ಮತ್ತೆ ಆಂಜನೇಯ ಸ್ವಾಮಿದು ಒಂದು ಕೆತ್ತನೆ ಕಾಣಿಸುತ್ತೆ ಕಲ್ಲಲ್ಲಿ. ಸೊ ಇಲ್ಲಿಗೆ ಬಂದು ಆಲ್ಮೋಸ್ಟ್ ಇಲ್ಲಿ ಪೂಜೆ ಗೀಜೆ ಮಾಡಿ ಮುಂದಕ್ಕೆ ಹೋಗ್ತಾರೆ, ಕೈ ಮುಕ್ಕೊಂಡು ಏನೇನಿದೆ ಅವೆಲ್ಲ ಮಾಡಿ ಮುಂದಕ್ಕೆ ಹೋಗೋದು. ಸೊ ನೋಡಿ, ಅಲ್ಲಿ ಯಾವುದೇ ಥರ ಹತ್ತೋದಕ್ಕೆ ನಮಗೇನಿಲ್ಲ. ಅಲ್ಲಿ ರೈತರು ಬಂದು ಬರ್ದಿರಿ, ಯಾವುದೋ ಒಂದು ಪಕ್ಷಿ ಹೆಸರು ಬರ್ದವ್ರೆ, ರೈತರು ಬರ್ದಿರೋದು. ಬನ್ನಿ ಬೇಗ ಬೇಗ ನೋಡಿ, ಕುತ್ಕೊಂಬಿಟ್ಟು ಅಲ್ಲೇ. ಸೊ ಹೀಗೆ ಬಂದಿರೋದು. ನನಗೆ ಇಲ್ಲೇ ತೋರಿಸ್ತೀನಿ ನೆಕ್ಸ್ಟ್ ಎಲ್ಲಿದ್ದೀವಿ ನಾವು. ದೇಕೋ ನೋಡ್ರಪ್ಪ, ಇದೊಂದು ಚೇರ್ ಥರ ಇದೆ, ಕುತ್ಕೊಂಡು ಹಾಫ್ ಮಿನಿಟ್ ರೆಸ್ಟ್ ಮಾಡಿ ಹೋಗ್ಬೋದು, ಏನಿಲ್ಲ. ಹತ್ರ ಬಂದಿದ್ದೀವಿ. ಇನ್ನೇನು ಹೆಂಗಿತ್ತು ಸರ್? ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತಾ? ನಿಮಗೆ ಸ್ವಲ್ಪ ಡಿಫರೆಂಟ್ ಇತ್ತು, ಅದು ಸೂಪರ್ ಆಗಿದೆ. ಹೌದಾ? ನಿಮಗೆ ಹೆಂಗೆ ಅನಿಸ್ತು? ಸೂಪರಾ? ನೋಡ್ರಿ, ಇನ್ನೊಂದೇ ಒಂದು ಸ್ವಲ್ಪ ಮೆಟ್ಟಿಲುಗಳಿವೆ. ಬನ್ನಿ ಗೈಸ್, ನೆಕ್ಸ್ಟು ಇಲ್ಲಿ ಹೇಳಿದ್ನಲ್ಲ ಜಾಗ ತೋರಿಸ್ತೀನಿ. ನೋಡಿ, ಇದೇ ಒಂದು ದೇವಸ್ಥಾನದ ಜಾಗ. ಸೊ ಇಲ್ಲಿ ಆಲ್ಮೋಸ್ಟ್ ನಾವು ಎಷ್ಟೊಂದು ಸತಿ ಬಂದು ಕೈ ಮುಕ್ಕೊಂಡು ಎಲ್ಲ ಹೋಗಿದ್ವಿ. ಸೊ ಚಪ್ಪಲಿ ಸೈಡಿಗೆ ಬಿಟ್ಟು ಒಳ್ಳೆ ಮಾಡಪ್ಪಿದ್ದಾರೆ. ಒಂದೇ ಬೆಟ್ಟ ಇದು ಆ್ಯಕ್ಚುಲಿ, ಒಂದೇ ಕಲ್ಲು. ಸೊ ನೆಕ್ಸ್ಟ್ ಇಲ್ಲೆಲ್ಲ ಆದಮೇಲೆ ಹಿಂಗೆ ಹೋಗೋದು. ನೋಡಿ, ನಾನು ಇದು ತೋರಿಸ್ತೀನಿ ನಿಮಗೆ. ಒಳ್ಳೆ ಮನೆ ಇದೆ ಅಲ್ವಾ? ಶೆಲ್ಟರ್ ಇಲ್ದವ್ರು ಇಲ್ಲಿ ಬಂದು ಇದ್ಬಿಟ್ರೆ ಫಿಕ್ಸ್ ಏನೂ ಬರಲ್ಲ. ಒಂದಿದೆ, ಮಳೆ ಬಂದರೆ ಅಲ್ಲಿ ನಿಂತ್ಕೊಳುತ್ತೆ, ಅದರೊಳಗೆ ಇನ್ನೂ ಒಂದಿದೆ, ಅದೊಂಥರ ಬೆಡ್ರೂಮ್ ಇದ್ದಂಗೆ, ಅಲ್ಲಿ ಏನಾದರೂ ಏನೂ ಬರೋಲ್ಲ. ಇಲ್ಲಿದೆ ಇದೊಂದು ಬೆಟ್ಟ. ಈಗ ನೆಕ್ಸ್ಟು ಬಂದು ಇದು ಸೇಮ್ ಸ್ಟಾರ್ಟಿಂಗಲ್ಲಿ ನೋಡಿದ್ವಲ್ಲ ಅದೇ ಥರ, ಸ್ಟಾರ್ಟಿಂಗಲ್ಲಿ ಏನು ಮೆಟ್ಲಿತ್ತು ಅದೇ ಥರ ಸ್ಟೆಪ್ಸ್ ಇದೆ, ಇಲ್ಲಿ ಆರಾಮಾಗಿ ಹೋಗ್ಬೋದು. ಬನ್ನಿ, ಕರ್ಕೊಯ್ತೀನಿ ನಿಮ್ಗೆ. ದಿಕ್ಕು 6 - 5 = 2 ಆಗದೆ ಇರಲಿ. ಆಗ್ಬಿಡುತ್ತೆ ಬೇಕಾದ್ರೆ 6 - 5 = 2. ಅಲ್ಲೇ ಇಬ್ಬರು ಬರ್ತೀವಿ ಅಂದ್ರೆ ಬರಲಿಲ್ಲ. ಸೊ ನಾವು 4 ಜನ, ಒಬ್ಬ ಬರ್ತೀವಿ ಅಂದ್ರೆ ಒಬ್ಬ ಬರಲಿಲ್ಲ. 6 - 5 ಇನ್ನೊಬ್ಬ ಬರಲಿಲ್ಲ. ಇನ್ನು 2 ಜನ ಹೋಗಬೇಕು, ನಾವು 4 ಜನ ಹೋಗ್ತೀವಿ. ಇದು ಹೆಂಗಿದೆ ದಾರಿ ಎಲ್ಲ. ಇಲ್ಲಿಂದ ಇದೊಂದು ಸ್ಟೆಪ್ ಹೆಂಗಿದೆ ಗೊತ್ತಾ, ಇಲ್ಲಿ ಈ ಪ್ಲೇಸು ಹೆಂಗೆ ಆರಿಬಲ್ ಆಗಿದೆ ಅಂದರೆ, ಅಪ್ಪಿ ತಪ್ಪಿ ನೀವು ಹಿಂಗೆ ಹೋಗ್ಬಿಟ್ರೆ ಹೋಗ್ಬಿಡ್ತೀರ ಒಳಗಡೆ. ಇದಕ್ಕಿಂತ ಇನ್ನೊಂದು ದೊಡ್ಡ ಆರಿಬಲ್ಲು ಅಂದರೆ ಇಲ್ಲಿದೆ ನೋಡಿ, ಕಾಣಿಸ್ತಿದ್ಯಾ ನೋಡಿ ಹೊಂಡ. ಇಲ್ಲಿ ಬಿದ್ದರೆ ಡೈರೆಕ್ಟ್ ಥ್ರೂ ಕೆಳಗಡೆ ಕರ್ಕೊಂಡೋಗಿ ಆರಾಮಾಗಿ ನೀವು ಮನೆಗಳಿಗೆ ಈಸಿಯಾಗಿ ಹೋಗ್ಬೋದು. ಬೇಕಾದ್ರೆ ಮೇಲ್ಗಡೆ ಇರೋ ಮನೆಗೂ ಇನ್ನೂ ಈಸಿಯಾಗಿ ಹೋಗ್ಬೋದು. ಇಲ್ಲೂ ಎಲ್ಲ ಕೂತಿದ್ದೀವಿ, ಸ್ಪಾಟ್ ಆಗಿಬಿಟ್ಟು ಹೀಗೆಲ್ಲ ಈ ಜಾಗ ಬಿಟ್ಬಿಟ್ಟಿದಾರಲ್ಲ. ಸೊ ಬರೋದು ತುಂಬ ಸ್ವಲ್ಪ ಮನೆ ಬನ್ನಿ
ಮೇಲೆ ಹತ್ತುತ್ತಾ ಇನ್ನೊಂದು ತೋರಿಸ್ತೀನಿ ನಿಮಗೆ. ಸೊ ಎಸ್, ಈಗ ನಮ್ಮ ಒಂದು ಕಾಡಿನ ಅವಧಿ ಮುಗಿದು ಮತ್ತೆ ಬಂದಿದ್ದೀವಿ ಬೆಟ್ಟಕ್ಕೆ. ಸೊ ಇದ್ರಲ್ಲಿ ನೀರು ನಿಂತ್ಕೊಳ್ಳುತ್ತೆ, ನೀರಿಲ್ಲ ಈಗ ಸದ್ಯಕ್ಕೆ. ಅಲ್ಟಿಮೇಟ್ ವ್ಯೂ ನೋಡಿ. ನಿಮ್ಗೆ ಅಲ್ಲಲ್ಲೇ ದಾರಿನ ಹೆಂಗೆ ಹೋಗ್ಬೇಕು ಅಂತ ಹಾಕಿದ್ದಾರೆ. ಹಿಂಗಾರೋ ಹತ್ತು ಹೆಂಗಾರೋ ಹತ್ತು. ನಮ್ಮ ಬೆಟ್ಟ ಎಲ್ಲ ಕಡೆಯಿಂದನೂ ಹೊಂದ್ಕೊಂಡ್ಬಿಟ್ಟಿದೆ. ಅಲ್ಲಿಂದ ಹತ್ರ ಸ್ಟೆಪ್ಸ್ ಇದೆ, ಇಲ್ಲಿಂದ ಹತ್ರ ಸ್ಟೆಪ್ಸ್ ಇಲ್ಲ ಅಷ್ಟೇ. ಎಲ್ಲರೂ ಸನ್ರೈಸ್ ಮಾಡ್ಕೊಂಡು ಕೂತಿದ್ದಾರೆ. ಹೊಸಿ ಜನ ಬರ್ತಾರೆ ಕೈ ಸಿಗಿದು. ನೀವು ಎಷ್ಟೋ ಮೂವಿಗಳು ಸೀರಿಯಲ್ಗಳಲ್ಲಂತೂ ಬಿಡಿ ಒಂಥರ ಮನೆ ಮಾಡ್ಕೊಂಡ್ಬಿಡೋರೆ. ಮೂವಿ ಕಾಟೇರ ಇಷ್ಟೊಂದು ಮೂವಿಗಳು ಬಂದಿದೆ ಇಲ್ಲಿ. ಟೂರಿಸ್ಟ್ ಪ್ಲೇಸ್, ಹೊಸಿ ಟೂರಿಸ್ಟ್ಗಳು ಬರ್ತಾರೆ. ಬೈಕು ಹೆವಿ ಬರುತ್ತೆ ಕೈ ಬರ್ತಿದೆ. ಹಂಗಾದ್ರೂ ಬನ್ನಿ, ಅಲ್ಲಾಸಿಂದನಾರ ಬನ್ನಿ, ಇಲಾಸಿಂದನಾರ ಬನ್ನಿ, ನಿಮ್ಮಿಷ್ಟ. ಓಕೆ ಗೈಸ್, ಸಿಗೋಣ ಮೇಲೆ ತೋರಿಸ್ತೀನಿ. ಇಷ್ಟು ನಿಮಗೆ ಬೆಟ್ಟ ಹತ್ರ ಹೋಗ್ಬಿಟ್ಟಿದ್ವಿ. ದೇವಸ್ಥಾನ ಅಲ್ಲಿ ದೇವಸ್ಥಾನ ಇದೆ. ಹಿಂಗೆ ಮೇಲೋದ್ರೆ ಅಲ್ಲೊಂದು ಪ್ಲೇಸ್ ಇದೆ ಕೂತ್ಕೊಳ್ಳೋದು. ಅಲ್ಲಿಂದ ಇಲ್ಲಿ ಬಂದರೆ ಇದರಿಂದ ಚಕ್ರಸ್ಥಾನ ಇದೆ. ಸ್ವಲ್ಪ ಡಿಫಿಕಲ್ಟ್ ಇದೆ, ಏಕೆಂದರೆ ಟೂರಿಸ್ಟ್ ಪ್ಲೇಸ್ ಥರ ಮಾಡಿಲ್ಲ ಅವರು. ಸೊ ನಾವೇ ಮಾಡ್ಕೋಗುವಂಥ ದಾರಿ ಸ್ವಲ್ಪ ಡಿಫಿಕಲ್ಟ್ ಇದೆ. ಜೇನುಗಳಿದೆ ಇನ್ನೇನೋ ನಿಮಗೆ. ಸೊ ಇಲ್ಲಿ ಹಂಗೆ ಮೇಲೋದ್ರೆ ಅಲ್ಲಿನ ಮೇಯ್ನ್ ನಮ್ಮ ಕೂಟ್ಕಲ್ ಎರಡು ಕಲ್ಗಳು ನಿಂತಿರುವಂಥ ಗಳಗಲ್ನ ಅಲ್ಲಿ ತೋರಿಸ್ತೀನಿ. ಬನ್ನಿ. ಕನ್ನಡ ಬಾವುಟ ನೋಡಿ ಹೇಗಿದೆ, ಕನ್ನಡದ. ಸೊ ಗೈಸ್ ಬನ್ನಿ, ಈಗ ಕೂಟ್ಕಲ್ ಯಾಕೆ ಬತ್ತು ಹೆಸರು ಅಂತ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ. ಸ್ಥಳ ಪುರಾಣ. ಶ್ರೀ ಕಣ್ವ ಮಹರ್ಷಿಗಳು ಎಲ್ಲ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಬರುತ್ತಿರುವಾಗ ಈ ಸ್ಥಳವು ಅವರ ಮುಂದಿನ ತಪಶ್ಚರಣೆಗೆ ಯೋಗ್ಯವೆನಿಸಿ ಇಲ್ಲಿಯೇ ತಮ್ಮ ತಪವನ್ನು ಮುಂದುವರಿಸಲು ಮಹಾವಿಷ್ಣು ಅಂದರೆ ತಿಮ್ಮಪ್ಪನು ದಕ್ಷಿಣಾಭಿಮುಖವಾಗಿ ದರ್ಶನ ನೀಡುವವರು. ಇದರ ಫಲವಾಗಿ ಕಣ್ವರು ದಕ್ಷಿಣಾಭಿಮುಖವಾಗಿಯೇ ಸಾಲಿಗ್ರಾಮ ರೂಪದಲ್ಲಿ ಸ್ವಾಮಿಯನ್ನು ತಮ್ಮ ಬಲದಿಂದ ಪ್ರತಿಷ್ಠಾಪಿಸಿ ನಂತರ ಮೋಕ್ಷವನ್ನು ಪಡೆದರು ಎಂದು ಐತಿಹ್ಯ. ಗಳಗಲ್ಲು ಇನ್ನು ಮೇಯ್ನ್ ಬಂದು ಕೂಟ್ಕಲ್ಲು ರಾಕ್ ಟ್ವಿನ್ಸ್ ಏನಲ್ಲ, ಗಳಗಲ್ಲು ಅಂತಲೇ ಲೋಕಲ್ಸ್ ನಾವು ಕರೆಯೋದು. ಅಗಸ್ತ್ಯ ಮಹರ್ಷಿಗಳಿಂದ ಶಾಪಗ್ರಸ್ತರಾದ ಇಬ್ಬರು ರಾಕ್ಷಸರು ಶಿಲಾರೂಪವನ್ನು ಪಡೆದವರಿಂದ ಈ ಸ್ಥಳಕ್ಕೆ ಕಲ್ಲುಗಳ ಅಥವಾ ಕೂಡುಗಲ್ಲು, ಆಮೇಲೆ ನಂತರ ಹಂಗೆ ಜನಗಳು ಮಾತಾಡಿ ಕೂಟಗಲ್ ಆಗಿ ಜನಮಾನಸದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದೆ. ಇದು ಒಂದು ಕೂಟ್ಕಲ್ಲನ ಫುಲ್ ಮೀನಿಂಗ್. ಸೊ ಇಲ್ಲಿ ಬಂದು ಇದೆಲ್ಲ ಈಗ ರೀಸೆಂಟ್ ಅಂದರೆ ಮೊದಲು ಇರಲಿಲ್ಲ ಆವಾಗ, ಈಗ ಹಾಕ್ಸಿರೋದು ಹೊಂಡ ಮೀನುಗಳಿವೆ. ಬೈಕ್ಗಳು ಇವತ್ತು ಆ್ಯಕ್ಚುಲಿ ಬಂದು ಸ್ಯಾಟರ್ಡೆ ಸ್ವಲ್ಪ ಕಮ್ಮಿ ಇದೆ. ಏನಾದರೂ ಸಂಡೇ ಆಗಿರೋ ಇಷ್ಟೊತ್ತಿಗೆ ಬೈಕ್ಗಳವ. ಟಿಕೆಟು ಈಗ ರೀಸೆಂಟಾಗಿ ಒಂದು 2-3 ವರ್ಷದಿಂದ ಮಾಡಿರೋದು, ಮೊದಲೇನೇ ಇರಲಿಲ್ಲ. ಇದೊಂದು ಸ್ಥಳ, ಇದೊಂದು ಮೇನ್ ತಿಮ್ಮಪ್ಪನ ದೇವಸ್ಥಾನ ನೋಡ್ತಿರಲ್ಲ ನೀವು ಹೇಗೆ ತಿರುಪತಿ ಇದೆ ಅದೇ ಥರ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಥರ ಮಾಡಿ ಇದು ಮಾಡಿದ್ದಾರೆ. ಇಲ್ಲೂ ಹೋಗ್ಬಿಟ್ಟು ಏನು ಅಂಥದ್ದೇನಿಲ್ಲ, ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಬರೋದು. ತಮಿಳಲ್ಲಿ ಬರ್ದವ್ರೆ, ತಮಿಳ ನಂಗೆ ಗೊತ್ತಿಲ್ಲ ನೋಡಿ ಗೈಸ್. ಈ ರೀಸೆಂಟಾಗಿ ಬರ್ದಿರೋದು, 1 ವರ್ಷ ಆಗಿರೋದು ಬರ್ದು. ಯಾಕೆ ನಾನು ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ ಅಲ್ಲಿ ನೋಡಿ. ಇನ್ನು ಹಂಗೆ ಇದೆ ಫಾಗು, ನೋಡ್ತಾ ಇರಲ್ಲ ನೋಡಿ ಫಾಗ್ಗಳು ಹೇಗಿದೆ. ಇದು ನಮ್ಮ ಒಂದು ಊರು. ನಮ್ಮೂರು ಒಂಥರ ಎಲ್ ಶೇಪ್ ಇದ್ದಂಗೆ ಹಿಂಗೋಗಿ ಹಿಂಗೆ ಬರುತ್ತೆ. ಇದು ನಮ್ಮೂರು. ನಮ್ಮ ಮನೆ ಇರೋದೆಲ್ಲಿ ಗೊತ್ತಾ? ಝೂಮ್ ಮಾಡ್ತೀನಿ ನೋಡಿ ಹೆಂಗೆ. ಇದು ಬಂದು ಫೀಲ್ಡು, ಗ್ರೌಂಡು. ಹಂಗೆ ಮೇಲವರೆಲ್ಲ ಕಾಣಿಸ್ತಾ ನೋಡಿ, ಅದೇ ನಮ್ಮ ಮನೆ ಜಾಸ್ತಿ ಎಷ್ಟು ಕಾಣಿಸಲ್ಲ, ಬಟ್ ಮ್ಯಾಕ್ಸಿಮಮ್ ಝೂಮ್ ಮಾಡ್ತೀನಿ ನೋಡಿ. ಅಲ್ಲಿ ಕಪ್ಪು ಕಾಣಿಸ್ತಿಲ್ಲ, ಅದ್ರ ಮನೆ ಮುಂದೆ ಇದೆ ನೋಡಿ, ಎಲ್ಲಿದೆ ಗೊತ್ತಾ? ಕೈ ಇದು ತಗೊಂಡ್ಬಿಡ್ತು. ಓಕೆ ಬಿಡಿ, ಬನ್ನಿ ಗೈಸ್. ಬಂದಾಗ ಪಕ್ಕ ವಿಸಿಟ್ ಮಾಡಿ ರಾಮನಗರದಿಂದ. ಫುಲ್ ಟೂರಿಸ್ಟ್ ಪ್ಲೇಸ್ ನೀವೇ ನೋಡಿರ್ತೀರ, ಎಷ್ಟೋ ವೀಡಿಯೋ ಮಾಡಿ ಹಾಕ್ತಿದ್ದಾರೆ. ಈಗ ಒಂದಷ್ಟು ಗ್ಯಾಂಗ್ ಬಂತು, ಸೊ ಹಂಗೆ ಬರ್ತಾ ಇರ್ತಾರೆ. ಮೇಲೆ ಸಿಗಲ್ಲ ಒಂದು ಬೆಟ್ಟ ಹತ್ತುವಂಥ ಒಂದು ಕಾರ್ಯಕ್ರಮ, ಸುಮ್ಮನೆ ಚಿಕ್ಕದಾಗಿ ಸುಮ್ಮನೆ ಹತ್ತೋದು ಇಷ್ಟೇ. ನಾವು ಅಂಥದ್ದು ಅನ್ನೋದು ಏನಿಲ್ಲ. ಸೊ ಬನ್ನಿ ತೋರಿಸ್ತೀನಿ ಹೆಂಗೆ ಗೊತ್ತದು ಅಂತ. ಇದು ಬೆಟ್ಟ ದೇವಸ್ಥಾನದ ಹಿಂಭಾಗ ಇರುವಂಥ ಒಂದು
ಬೆಟ್ಟ ಸ್ವಲ್ಪ ಹೋಗ್ತಿದ್ವಿ ಸುಮ್ಮನೆ ಹೋಗ್ಬಿಟ್ಟು ವ್ಯೂ ಪಾಯಿಂಟ್ ತೋರಿಸೋ ಥರ. ಇದು ನೋಡೋದ ಇನ್ನೊಂದು ಸ್ವಲ್ಪ ಮೇಲೆ ಹೋಗಿ ನೋಡೋ ಥರ. ಮೇಲೆ ಅಂದರೆ ಆ ರೇಂಜಿಗಲ್ಲ ನೋಡ್ರಿ, ಇನ್ನು ಮೇಲೆ ಇನ್ನು ಮೇಲೆ ನೋಡ್ರಿ ಬೆಟ್ಟಕ್ಕೆ ಹೋಗೋಣ. ಇಲ್ಲೇ ದೇವಸ್ಥಾನ ಇದೆ, ಸೊ ಇದ್ರ ಮೇಲೆ ನಿಂತಿರೋದು. ಕನ್ನಡದಲ್ಲೇ ಉಳಿದಾಡುವುದೆಂದರೆ ನಮ್ಮದು ಇದೊಂದು ಸಾಂಗ್ ಮಾಡಿ ಫುಲ್ ಬೆಟ್ಟ ತೋರಿಸಿದ್ದೀವಿ, ನೋಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಇದೆ. ಕನ್ನಡ ಬಿಟ್ಟು ಬೇರೆ ಇಲ್ಲ, ನೀರು ನಿಂತು ಗೊತ್ತಿತ್ತು, ನೀರಿದೆ ಅಲ್ಲಿದೆ ನೋಡಿ, ನೀರಿದೆ. ಹೋಗ ಸ್ನಾನ ಮಾಡ್ಕೊಳ್ಳೋದ್ರೊಳಗೆ ಬಿದ್ದು ಹುಷಾರಾಗಿ ಬಿಡ್ರಪ್ಪ ಕಂದಮ್ಮಗಳ. ಹಾಂ ಬರಪ್ಪ, ಇಲ್ಲಿ ಕುತ್ಕೊಳ್ಳಿ, ಅರ್ಧ ಗಂಟೆ ರೆಸ್ಟ್ ಮಾಡಿ. ಹೈಯೆಸ್ಟ್ ಪ್ಲೇಸಲ್ಲಿ ಇದ್ದೀವಿ ಈಗ ನಮ್ಮ ಬೆಟ್ಟದಲ್ಲಿ. ಇನ್ನೂ ಬೇರೆ ಕಡೆ ಹೋಗ್ಬೋದು, ಸಾಕಾಡಿಸಿದ್ರು. ಸೊ ಇದು ಹೆಂಗೆ ಕಾಣಿಸುತ್ತೆ ಅಂದರೆ ದೂರದಿಂದ ನಿಮಗೆ ಇದು ನೋಡ್ತಾ ಇರಲಿ, ಈ ಪೋರ್ಷನ್ನು ಆ ಮೇಗಡೆ ಇರೋ ಕಲ್ಗಳು ದೂರದಿಂದ ಕಾರ್ ಕಾಣಿಸುತ್ತೆ. ಅದು ಪೋರ್ಷನ್, ಇದು ಚಕ್ರ ಇದೆ ಫಸ್ಟ್ ಇರೋದು. ಆಮೇಲೆ ಇದು ಹಿಂಗೆ ಏನು ಸೆನ್ಸ ಇಷ್ಟ ನೋಡಿದೆ, ಫುಲ್ಲು ಇದು ತಗೋತೈತಿ ಕ್ಲರಿಟಿಯಾಗಿ. ಸೊ ರಿಲ್ಯಾಕ್ಸ್ ಮಾಡೋಣ ಕೂತ್ಕೊಂಡು, ಹಾಗೆಲ್ಲೊಂದು ವ್ಯೂ ನೋಡಿಕೊಂಡು ಸುತ್ತಮುತ್ತ. ಆ್ಯಕ್ಚುಲಿ ಫಾಗ್ ಇರೋದು ಚೆನ್ನಾಗಿದೆ. ಸುತ್ತಮುತ್ತ ವ್ಯೂ ನೋಡಿಕೊಂಡು 5 ನಿಮಿಷ ಮತ್ತೆ ಇನ್ನೊಂದು ಜಾಗಕ್ಕೆ ಹೋಗೋಣ. ನೋಡ್ರಿ ಯಾರು ಹೆಂಗೆ ಮಾಡಿದ್ರೆ, ನೋಡಿ ಹೆಂಗೆ ಮಾಡಿದ್ದಾರೆ, ಸಾಕಾಗಿದೆ. ನೆಕ್ಸ್ಟ್ ಅಲ್ಲಿಗೆ ಹೋಗುತ್ತೆ, ಸಿಗೋಣ. ಓಕೆ ಗೈಸ್, ಈಗ ಎಳಿತಾ ಇದ್ದೀವಿ ಕೆಳಗಡೆ. ಎಳೆದು ನೆಕ್ಸ್ಟು ಡೈರೆಕ್ಟ್ ಅಲ್ಲಿಗೆ ಹೋಗಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಕೆಳಗಲ್ಲು ತೋರ್ಸೋಣ. ಬನ್ನಿ ಗೈಸ್. ಅವರು ವಿಡಿಯೋ ಮಾಡ್ತಿದ್ದಾರಂತೆ, ಸೊ ನಾವು ಅವ್ರಿಗೆ ಅವಕಾಶ ಕೊಡೋಣ. ಬಿಟ್ಟಿದ ಮೇಲೆ ನೋಡಿ ನಮ್ಮ ದೇವಸ್ಥಾನದ ಮೇಲ್ಗಡೆ ಇದೆ, ಅಲ್ಲಿದೆ ನೋಡಿ ಕಲ್ಯಾಣಿ. ಸೊ ಬನ್ನಿ, ಒಂದು ಸುಮ್ಮನೆ ಅಷ್ಟೇ ಇಲ್ಲ ನೋಡಿ, ಇಲ್ಲ ಬಂದು ಇಲ್ಲಿ ಹೋಗೋದಲ್ಲ ಅಷ್ಟೇ, ಸುಮ್ಮನೆ ಇಷ್ಟೇ ಇದು. ಅಲ್ಲಿದೆ ನೋಡಿ ವ್ಯೂ ಪಾಯಿಂಟ್ ಇದೆ, ಅಲ್ಲಿದೆ ವ್ಯೂ ಪಾಯಿಂಟ್. ಬನ್ನಿ ಫೋನಲ್ಲಿ ನೆಕ್ಸ್ಟ್ ಇದು ಇಲ್ಲೇನು, ಇಲ್ಲಿ ಹೋಗ್ತಾರೆ ಆಡಮೇಶ್ವರ ಇದ್ದಾರೆ, ಅದು ಬಿಟ್ಟರೆ ಯಾರ ಹತ್ರ ಹೋಗ್ಬಿಟ್ಟು ಟೂರಿಸ್ಟ್ ಹೋಗಲ್ಲ. ಇದ್ರ ಹಿಂದೆ ಒಂದು ಏನಿದೆ ಅಂದರೆ ಒಂದು ಕಲ್ಲು ಇದೆ. ಈ ಮಾಮೂಲಿ ಇದ್ರ ಮೇಲೆ ನೀರು ಯಾವಾಗಲೂ ಇರುತ್ತೆ. ಅದು ಏನು ಹೇಳುತ್ತೆ ಅಂದರೆ, ನೀರು ಎಷ್ಟೇ ಒಂದು ಚೈನ್ ಚೆಕ್ ಮಾಡೋಕ್ಕೆ ಬಿಟ್ರೂ ಚೈನ್ ಮುಗಿತಾ ಹೊರತು ಎಷ್ಟು ಹಾಳ ಇದೆ ಅಂತ ಸಿಗಲಿಲ್ವಂತೆ. ಸೊ ಅದೊಂದು ಮದಿಗೆ ಅದರೊಳಗೆ ಏನೋ ಚಿನ್ನಗಳಿದೆ, ಅದನ್ನು ಅಲ್ಲಿ ಹಾವುಗಳಿಗೆ ರಕ್ಷಣೆ ಮಾಡ್ತಿದೆ ಅಂತ ಒಂದು ಕತೆ ಇದೆ. ನಿಜ ಕಥೆನೇ ನಮಗೆ ಗೊತ್ತಿಲ್ಲ, ಇದು ನಮ್ಗೆ ಗೊತ್ತಿರೋವಂಥದ್ದು. ಚಕ್ರಸೊನೆ ಅಂತ ಕರೀತಾರೆ. ಚಕ್ರಸೊನೆ ಅಂತ ನಾವು ಹೇಳ್ತೀವಿ. ಚಕ್ರಸೊನೆ ಅಂತ ಅಂದರೆ ಚಕ್ರ ಥರ ಹೆಂಗೆ ರೌಂಡ್ ಇರುತ್ತೆ, ಅದರೊಳಗೆ ನೀರು ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದೆ ಅಂದ್ಕೊಳ್ಳಿ, ಬಟ್ ಇದು ಕಾಣಿಸ್ತಿದೆ ಅಲ್ಲಿ ಕಲ್ಲು ಅಷ್ಟೇ ಇರೋದು ಅಂತ, ಅದು ಕಾಣಿಸಲ್ಲ. ಇನ್ನೊಂದು ಸ್ವಲ್ಪ ದೊಡ್ಡ ಇದ್ದರೆ ಫುಲ್ ಒಳಗಡೆ ಇರುತ್ತೆ. ಎಷ್ಟು ಆಳ ಇರುತ್ತೆ ಅಂದರೆ ಅಷ್ಟು ಆಳ ಇರುತ್ತೆ. ಸೊ ಬನ್ನಿ, ಅಲ್ಲಿಗೆ ಹೋಗಲ್ಲ, ಏಕೆಂದರೆ ಅಲ್ಲಿಗೆ ಅದು ಅಷ್ಟೇ, ಅದು ಟೂರಿಸ್ಟ್ ಪ್ಲೇಸ್ ಎಲ್ಲ ಕಾಲು ಹೋಗಬೇಕು, ಹುಡುಗರುಗಳದವ್ರೆ ಕಷ್ಟ ಇದೆ. ಸೊ ಅದೇನು ಸುಮ್ಮನೆ ಅದು ಯಾರು ಹೋಗಲ್ಲ. ಅದು ಬಿಟ್ಟರೆ ಸುಮ್ಮನೆ ಇಷ್ಟ ಇಲ್ಲಿ ಬರೋದು, ಅಲ್ಲಿ ನೋಡೋದು, ಗಳಗಲ್ಲಿ ಅಂಡಕ್ಕೆ ಬೇಕಾದ್ರೆ ಅಲ್ಲೂ ಹೋಗ್ಬೋದು, ಅಲ್ಲೂ ಅಷ್ಟೇ ಯಾರು ಹೋಗಲ್ಲ. ಅಂಡೆ ನಿಂತ್ಕೊಂಡು ಸುಮ್ಮನೆ ಬೆಟ್ಟ ನೋಡ್ಕೊಂಡು ಮೇಲ್ಗಡೆ ಬರೋದು ಅಷ್ಟೇ. ಅದು ಬೆಟ್ಟ ಅಂದರೆ ಅಲ್ಲಿ ಹೋಗ್ಬಿಟ್ಟು ರಿಲ್ಯಾಕ್ಸ್ ಮಾಡಿ ಚಿಲ್ ಮಾಡಿ ಅಲ್ಲಿಂದ ನಾವು ಮತ್ತೆ ಕೆಳಗಡೆ ಹೋಗೋಣ. ಬನ್ನಿ, ಅಲ್ಲಿ ಮುಂದೆ ಸಿಗ್ತೀವಿ. ನಮ್ಮ ಬೆಟ್ಟದ ಮೇಲೆ ಮಿನಿ ಜೋಗ್ ಫಾಲ್ಸ್ ತೋರಿಸ್ತೀವಿ ನಿಮಗೆ. ಈ ಟ್ಯಾಂಕಿ ತುಂಬ ಮೇಲೆ ನೀರು ಹಿಂಗೆ ಹರ್ಕೊ ಹೋಗ್ತಿದೆ. ಆಫ್ ಮಾಡ್ತಾರೆ ಹೇಳಿದ್ವಿ, ಮಾಡೋಕ್ಕೆ ಹೋದ್ರೆ ಅಲ್ಲೇ ಹೋಗೋಣ. ಸೊ ಯಾವ ಬೇಡ, ಹಂಗೆ ಹೋಗೋಣ ಅಂದ್ಕೊಳ್ತೀನಿ. ನೋಡಿ, ಇದು ನೋಡ್ತಾ ಇರಲ್ಲ ಏನು ಅಂತ ಕಮೆಂಟ್ ಹಾಕಿ ಗಾಯ್ಸ್, ಬೇಗ ನೋಡಿರ್ತೀರಾ. ಇನ್ನೂ ಒಂದು ಹೇಳ್ತೀನಿ ನೋಡಿ, ಒಂದು ಯಾವುದೋ ಸಾಂಗಲ್ಲಿ ನೋಡಿರ್ತೀರ ನೋಡಿ, ಕಮೆಂಟ್ ಹಾಕಿ ಅದನ್ನ. ಹಾಂ ನೋಡ್ರಪ್ಪ, ಒಂದು ವ್ಯೂ ಪಾಯಿಂಟ್, ಎರಡು ಕಲ್ಲುಗಳು ಯಾವುದೇ ಥರ ಸಪೋರ್ಟ್ ಇಲ್ಲದೆ ಅಷ್ಟುತ್ತ ನಿಂತಿರೋದು. ಇವರೆಲ್ಲ ಅಂಕಲ್ಗಳು, ನಮ್ಮೂರವರು ಇರೋಂಗಳು ಗೊತ್ತಿಲ್ಲ. ಮುಂದೆ ಹೋಗೋಣ. ಇದು ಸುಮ್ಮನೆ ಹಿಂಗೆ ಫ್ಲ್ಯಾಟ್ ಇದೆ ಅಷ್ಟೇ. ಇದು ಮೇಲೆ ಅಪ್ಪಿದೆ, ಅಲ್ಲೊಂದು ಗೋಪುರ ಥರ ಕಟ್ಟಿದ್ದಾರೆ, ಆಲ್ಮೋಸ್ಟ್ ರೀಸೆಂಟ್. ಅಲ್ಲಿ ಹೇಳಿದ್ನ ಚಕ್ರಸೊನೆ ಜಾಗ ಅಲ್ಲಿ. ಈಗ ಸ್ವಲ್ಪ ದಾರಿ ಹೋಗಿ ಮಾಡಿ ಬನ್ನಿ, ಮುಂದೆ ಹೋಗೋಣ. ಈಗ ನೆಕ್ಸ್ಟು ಬಂದು ಆಯಿತು, ಬರೀ ಫೋಟೋಸ್ ಗಿಟೋಸ್ ಎಲ್ಲ ತೊಗೊಂಡು ಮುಂದೆ ಇಲ್ಲೇ ಇದೊಂದು ವ್ಯೂ ಪಾಯಿಂಟ್ ಅಷ್ಟೇ. ಮತ್ತು ಇಲ್ಲಿ ನಮ್ಮ ದೊಡ್ಡಮ್ಮವ್ರ ಮಗ ಒಬ್ಬರು ಆ್ಯಕ್ಟ್ರ್ ಇದ್ದಾರೆ, ಅವ್ರು ಸೀರಿಯಲ್ ಒಂದು ಯಾವುದೋ ಜೊತೆ ಸೀರಿಯಲ್ ಆ್ಯಕ್ಟ್ರ್ ಮಾಡ್ತಿದ್ರು.
ಆವಾಗ ಅವರು ಇಲ್ಲಿ ಬಂದು ಸೆಟ್ ಹಾಕಿದ್ರು ಒಂದು 2-3 ಡೇಸ್ ಏನೋ. ಆವಾಗ ಇಲ್ಲೆಲ್ಲ ವೀಡಿಯೋ ಮಾಡಿ ಅಲ್ಲಿ ಕಾಣಿಸ್ತಿದ್ದೀರ ಅಲ್ಲೆಲ್ಲ ಇದ್ದರು. ಅವಾಗೇನು ಹುಸಿ ಜನ ಬಂದಿದ್ರು ಶೂಟಿಂಗ್ ನೋಡೋಕ್ಕೆ. ನಾವೇ ಬಂದಿರಲಿಲ್ಲ, ಅಣ್ಣ ಇದ್ರೂ ಬಂದಿರಲಿಲ್ಲ, ಬೇರೆಯವರೆಲ್ಲ ಫೋಟೋ ತೆಗ್ಸ್ಕೊಂಬಂದಿರು. ನಾವು ಬಣ್ಣ ತೆಗಿ ನಮ್ಮ ಬೆಟ್ಟ ನಾವು ಎಷ್ಟು ನೋಡೋದು ಅಂದ್ಬಿಟ್ಟು ಬಂದಿರಲಿಲ್ಲ. ಅವರು ಬೇಗ ಹೋಗ್ಬಿಟ್ಟಿದ್ರು. ಇದು ಶೂಟಿಂಗ್ ಅವಾಗ ಸ್ಟಾರ್ಟಿಂಗಲ್ಲಿ ನಡೀತಿದ್ದು. ಅದರ ಹತ್ರಕ್ಕೆ ಒಂದು 5-6 ಸತಿ, ಒಂದು 2-3 ಸತಿ ಹೋಗಿದ್ದೀವಿ ಅಷ್ಟೇ, ಜಾಸ್ತಿ ಹೋಗಿಲ್ಲ. ಚಕ್ರಸ್ಥಾನಕ್ಕೆ ಅಷ್ಟೇ. ಇಲ್ಲಿಂದನೇ ಮೇಯ್ನ್ ಎಂಟ್ರಿ ಸ್ಟಾರ್ಟ್ ಆಗೋದು, ಡಿಫಿಕಲ್ಟ್ ಆಗೋದು ಚಕ್ರಸ್ಥಾನ ಅಲ್ಲಿರೋದು ಅಷ್ಟೇ. ಈ ಕಡೆ ಹೋದರೆ ಅಲ್ಲೊಂದು ಇದು ಮಾಡಿದ್ದಾರೆ ಸೋಲಾರ್ ಸಿಸ್ಟಮ್ದು, ಮತ್ತು ಇದು ಕಾಣಿಸುತ್ತೆ ಕಣವ ಡ್ಯಾಮ್ ಕಾಣಿಸುತ್ತೆ. ಅಲ್ಲೊಂದು ವ್ಯೂ ಪಾಯಿಂಟ್ ಸಿಮ್ಮೆ ಇದೆ ಅಷ್ಟೇ. ಸರ್ ನಂಬರ್ ಬಿಟ್ಟು ಮುಗೀತು. ಒಂದು ದಿವಸ ಆ ಕಡೆ ಈ ಕಡೆ ಹೋಗೋದನ್ನ ವೀಡಿಯೋ ಮಾಡಿ ಹಾಕ್ತೀನಿ ಬನ್ನಿ. ಇಲ್ಲಿ ರೋಡ್ ಹೋಗೋ ದಾರಿ ಇದೆ. ಹಿಂಗೆ ಕೆಳಗಡೆ ಹಿಂಗೆ ಫುಲ್ ರೋಡ್ ಹಿಂಗೆ ಹೋಗಿ ನೋಡೋದು ಕಾಣಿಸ್ತಿದ್ರೆ ಅಲ್ಲೋಗಿ ಹಿಂಗೆ ಹೋದರೆ ರಾಮನಗರಕ್ಕೆ ಬರ್ಬೋದು, ನಮ್ಮೂರಿಗೆ ಬರ್ಬೋದು. ಹಿಂಗೆ ಹೋದರೆ ಅಕ್ಕೂರು ಆ ಸೈಡು ಹೋಗ್ಬೋದು. ಎಂಟ್ರೆನ್ಸ್ ನೋಡಿ ಇಲ್ಲಿಂದನೇ ತೋರಿಸ್ತೀನಿ. ಅಲ್ಲಿ ಬಂದಾಗ ನಿಮ್ಮ ಎಂಟ್ರೆನ್ಸು ಈ ಎಂಟ್ರೆನ್ಸ್ಗೆ ನೀವು ಕನೆಕ್ಟ್ ಆಗಬೇಕು. ಇಲ್ಲಿ ಆರ್ಚ್ ಥರ ಇದೆಯಲ್ಲ, ಈ ಎಂಟ್ರೆನ್ಸ್ ಕನೆಕ್ಟ್ ಆದರೆ ಅಲ್ಲಿಂದ ಒಂದೇ ರೋಡು ಸೀದಾ ಬೆಟ್ಟಕ್ಕೆ ಬಂದು ತಲುಪ್ತೀರ. ಆ್ಯಪಲ್ಲೆಲ್ಲ ಈಗ ಫುಲ್ ಪ್ರಸಿದ್ಧಿ ಆಗಿಬಿಟ್ಟಿದೆ. ಬೈಕರ್ಸ್ ರೈಡರ್ಸ್ ಎಲ್ಲ ಬರ್ತಾಯಿರ್ತಾರೆ. ಸೊ ಬನ್ನಿ ಮುಂದೆ ವ್ಯೂ ತೋರಿಸ್ತೀವಿ. ಇದೇ ವ್ಯೂ ಪಾಯಿಂಟ್. ಇಲ್ಲೊಂದು ಈಗೆಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಎಲ್ಲ ಕಡೆ ಜಮೀನು ಮಾಡ್ಕೊತವ್ರೆ. ಏನಂತ ವ್ಯೂ ಪಾಯಿಂಟ್ ಎಲ್ಲ ಆ ಸೈಡ ಕಣವ ಬರೋದು. ನಾನು ಇದು ಕಣವ ಡ್ಯಾಮ್ ಎಲ್ಲ ಕಾಣಿಸೋದು ಅದೆಲ್ಲ ಬರೋದು ಅಲ್ಲಿ ಅಕ್ಕೂರ್ತವು ಚಾಲ್ಮಂಗ್ಲ ಬೆಟ್ಟ ಇದೆಲ್ಲ. ಸೊ ನೋಡ್ಕೊಳ್ಳಿ, ಹತ್ರದಿಂದ ಇನ್ನೂ ಹತ್ರಕ್ಕೆ ಬಂದಿದ್ದೀವಿ. ಫೋಟೋಶೂಟ್ ನಡೀತೈತೆ. ಫೋಟೋಶೂಟ್ ಎಲ್ಲ ಅಂಕಲ್ಗಳೆಲ್ಲ ಬರ್ತಿದ್ದಾರೆ. ಹಂಗೆ ಬರ್ತಿದ್ದಾರೆ. ನಮ್ಮೂರು ಇವರೆಲ್ಲ ಅನ್ಕೋತಿದ್ದು, ನಮ್ಮೂರು ಗೊತ್ತಿರೋ ಅಂಕಲ್ ಗೊತ್ತಿದ್ದೆ. ಸೊ ಇದು ನಮ್ಮ ಊರಿನ ಒಂದು ಕತೆ. ಸೊ ನೆಕ್ಸ್ಟ್ ಹೇಳಿದ್ದೀವಿ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಏನೋ ಮಾಡಿದ್ರೆ ಪರವಾಗಿಲ್ಲ, ಸುಮ್ಮನೆ ವಿಡಿಯೋ ನೋಡಿ ಚೆನ್ನಾಗಿದ್ರೆ ಅಷ್ಟೇ ರೈಸ್. ಇದು ಬಂದು ಇದು ಬೆಟ್ಟ, ತಾಳವಡಿ ಬೆಟ್ಟ ಏನೋ ಅಂತಾರೆ. ಅದು ಕಡೆ ಧರ್ಮಗಳ ಬೆಟ್ಟ ಹೋಗ್ತದೆ. ಪಾಗಿರೋದ್ರಿಂದ ಕಾಣಿಸ್ತಿಲ್ಲ.